ಸೊ ತುಂಬ ಜನ ಏನು ಅಂದರೆ ಬರೀ ಎಫ್ಡಿನಾಗ ಹೋಗಿ ಹಾಕೋದು ಬರೀ ಇದನ್ನೇ ಮಾಡ್ತಾರೆ. ಮತ್ತು ಅದಕ್ಕಿಂತ ನಿಮಗೆ ಒಳ್ಳೆ ಸೇಫ್ ಇನ್ವೆಸ್ಟ್ಮೆಂಟ್ ಏನು ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಸೊ ನೀವು ಗೌರ್ಮೆಂಟ್ ಸೆಕ್ಯೂರಿಟೀಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸೊ ನಿಮಗೆ ಲಾಸ್ ಅನ್ನೋದೇ ಆಗಲ್ಲ. ಯಾಕೆ ಅಂದರೆ ನೀವು ಕೊಡ್ತಿರೋ ಸಾಲ ಯಾರಿಗೆ ಅಂದರೆ ಗೌರ್ಮೆಂಟಿಗೆ ನೀವು ಸಾಲ ಕೊಡ್ತಿದ್ದೀರಾ. ಓಕೆ, ಸೊ ನೀವು ಇಲ್ಲಿ ಗೌರ್ಮೆಂಟಿಗೆ ಸಾಲ ಕೊಡ್ತಿರೋದ್ರಿಂದ ಸೊ ನಿಮಗೆ ನಿಮ್ಮ ಅಮೌಂಟು ನಿಮಗೆ ವಾಪಸ್ ಬಂದೇ ಬರುತ್ತೆ ಅಲ್ವಾ. ಸೊ ನನಗೆ ಗೌರ್ಮೆಂಟ್ ಸೆಕ್ಯೂರಿಟೀಸು ಬಾಂಡ್ಸು ಇಲ್ಲೆಲ್ಲ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ಲೋ ರಿಟರ್ನ್ ಬರುತ್ತೆ. ಸೊ ನಾನು ಇದಕ್ಕಿಂತ ಜಾಸ್ತಿ ರಿಟರ್ನ್ ಬೇಕು, ನನಗೆ ಒಳ್ಳೆ ರಿಟರ್ನ್ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ರಿಸ್ಕ್ ತೊಗೊಂಡು ಒಳ್ಳೊಳ್ಳೆ ಸ್ಟಾಕ್ಸ್ನ ಅನಾಲಿಸಿಸ್ ಎಲ್ಲ ಮಾಡಿ ಸೊ ನೀವು ಬೇಕಿದ್ರೆ ಲಾಂಗ್ ಟರ್ಮ್ಗೆ ನೀವು ಇನ್ವೆಸ್ಟ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದರೆ ನೀವು SIP ಕೂಡ ಮಾಡ್ಕೊಳ್ಬೋದು. ಸೊ ತಿಂಗಳ ನಿಮಗೆ ಸ್ಯಾಲ್ರಿ ಬರುತ್ತಲ್ವಾ. ಸೊ ಸ್ಯಾಲ್ರಿ ಹೆಂಗೆ ನಿಮಗೆ ತಿಂಗಳ ಕ್ರೆಡಿಟ್ ಆಗುತ್ತೆ, ಅದೇ ಥರ ನೀವು ನಿಮ್ಮ SIPನ ನೀವು ಈಕ್ವಿಟಿಲಿ ಕ್ರೆಡಿಟ್ ಮಾಡ್ತಾ ಹೋಗಬೇಕು. ಓಕೆ, ಅಂದರೆ ಈಗ ಸ್ವಲ್ಪ ದುಡ್ಡು ಅಮೌಂಟ್ ಇರುತ್ತಲ್ವ, ಈಗ 6,000 5,000 10,000 ಎಷ್ಟಾದ್ರೂ ಆಗಿರ್ಬೋದು. ಸೊ ನೀವು ಹೋಗೋದು ಕ್ರೆಡಿಟ್ ಮಾಡೋದು ಅಷ್ಟೇ. ಸೊ ಈ ಥರ ನೀವು ಮಾಡೋದ್ರಿಂದ ಸೊ ಖಂಡಿತವಾಗ್ಲೂ 100% ನಿಮ್ಮದು ವೆಲ್ತು ಜನರೇಟ್ ಆಗೇ ಆಗುತ್ತೆ. ಸೊ ನಾನು